ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಸೋಮವಾರ ಮಧ್ಯಾಹ್ನದ ವ್ಲಾಗು. ನಾನು ಸೋಮವಾರ ಮಧ್ಯಾಹ್ನ ಸೋಫಾ ಸೆಟ್ ಅಂಗಡಿಲಿದ್ದೆ ಮಂಜುಳಮ್ಮ ಊಟಕ್ಕೆ ಕಳ್ಸೋಕ್ಕೆ ಅಂತ. 1:30 ಗಂಟೆ 2 ಗಂಟೆಗೆ ಬರ್ತೀನಿ. ಅಷ್ಟೊತ್ತಿಗೆ 2 ಅಂಗಡಿ 3 ಅಂಗಡಿನೂ ಓಡಾಡ್ತಾ ಇರ್ತೀನಿ. ನಾನು ಎಲ್ಲ ಅಂಗಡಿಗೂ ಓಡಾಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಬಂದರು. ಅವ್ರಿಗೆ ಬೀರು ಎಲ್ಲ ವ್ಯವಹಾರ ಮಾಡಿ ಅವರಿಗೆ ಒಳಗಡೆ ಲಾಕ್ಗಳೆಲ್ಲ ತೋರಿಸಿ ಒಳಗಡೆ ಹಾಕ್ತಾಯಿದ್ದೀನಿ. ಅವ್ರ ಗಾಡಿ ಬರ್ತಾ ಇದೆ ಅಂತ ಅಂದರು. ಅವ್ರದ್ದೇ ಎಳ್ನೀರು ಗಾಡಿ ಇದ್ದರೆ ಅವ್ರದ್ದೇ ಗಾಡಿ ಬಂದಾಗ ನಾನು ಲೋಡ್ ಮಾಡಿಕೊಡ್ತೀನಿ. ಅವ್ರದ್ದೇ ಗಾಡಿ ಬಂತು, ನಾನು ಬೀರು ಹೇಳ್ಕೊಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಭರತ ಅವನೇ ನಾನು ಎತ್ಕೊಡ್ತೀನಿ ಅಂತ ಅಂದ. ಇಲ್ಲಾಂದರೆ ನಾವುಗಳೇ ಎತ್ಕೊಡ್ತೀವಿ. ನಮ್ಮ ಹುಡುಗರುಗಳು 1-2 ಜನ ಇದ್ದಾವೆ. ಅವು ಬಂದರೆ ಸಾಕು, ಅವು ಹೆಲ್ಪ್ ಮಾಡ್ಕೊಡ್ತವೆ ನಮಗೆಲ್ಲ. ಅವ್ರು ಎತ್ಕೊಡ್ತಾ ಇದ್ದೀವಿ. ಅವ್ರ ಹುಡುಗರುಗಳು 3-4 ಜನ ಇದ್ದಾರೆ, ಎತ್ಕೊತಾ ಇದ್ದಾರೆ. ಕಟ್ಕೊಡ್ತಾ ಇದ್ದೀವಿ. ಈ ಕಡೆ ಗಿಡಪ್ಪ ಅಂತ ಹೇಳ್ತಾ ಇದ್ದೀನಿ. ಆ ಹುಡುಗರುಗಳು ಒಂದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಹೆಂಗೆಂಗೋ ಇಟ್ಟಿದ್ದಾವೆ. ನಮ್ಮ ಭರತ ವೈಟ್ ಶರ್ಟು ಇಲ್ಲಿದ್ದಾನಲ್ಲ, ಅವನು ಕಟ್ಟಿ ಎಲ್ಲ ಮಾಡಿ ಕೊಡ್ತಾ ಇದ್ದಾನೆ. ಕೆಳಗಡೆ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ. ನಾನು ರಟ್ಟು ಕೊಡ್ತಾ ಇದ್ದೀನಿ, ಕಟ್ಕೊಳ್ರಪ್ಪ ಅಂತ. ಅವು ಗೊತ್ತಾಗ್ತಾ ಇಲ್ಲ. ಇವಾಗ ಕಟ್ಕೊತಾ ಇದ್ದಾವೆ. ಕಟ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಗಿರಾಕಿ ಬಂದರು. ಅಷ್ಟೊತ್ತಿಗೆ ನಾನು ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಆ ಕಡೆ. ಅಷ್ಟೊತ್ತಿಗೆ ಇನ್ನೊಂದು ಗಿರಾಕಿ ಬಂದರು. ನಾನು ಒಳಗಡೆ ಹೋದೆ. ತೋರಿಸ್ತಾ ಇದ್ದೀನಿ ಅವ್ರಿಗೆ, ಗಿರಾಕಿಗಳಿಗೆ. ವೆರೈಟಿ ಆಫ್ ಬೀರುಗಳಿದ್ದಾವೆ ನಮ್ಮಲ್ಲಿ. ಕಂಬಿ ಬೀರು, ಎಸ್ ಕ್ಲಾಸು, ರಾಜಾರಾಣಿ, 3 ಡೋರು, ಸಿಂಗಲ್ಲು ಅಂತ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ಮಂಜುಳಮ್ಮನೂ ಬಂದರು. ಮಂಜುಳಮ್ಮ ಅಲ್ಲಿ ಬೇಬಿ ಚೇರ್ ವ್ಯವಹಾರ ಮಾಡ್ತಾಯಿದ್ರು. ನಾನು ಈ ಕಡೆ ಕಸ್ಟಮರ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಮಗ ನೆನ್ನೆಯಿಂದನೂ ಸಿನ್ಗಟ್ಟಕ್ಕೆ ಹೋಗಬೇಕು ಅಂತ ಇದ್ದ. ಅಷ್ಟೊತ್ತಿಗೆ ಅನಿ ಬಂದ. ಅನಿ ಸಿನ್ಗಟ್ಟಕ್ಕೆ ಕರ್ಕೊಂಡೋದ. ನಾನು ಮಧ್ಯಾಹ್ನ ಊಟಕ್ಕೆ ಮಂಜುಳಮ್ಮ ಬಂದರು ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಂದೆ. ಒಂದು 4:15 ಹೊತ್ತಿಗೆ. 4:15 ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಊಟಕ್ಕೆ ಬಂದೆ. ನಮ್ಮ ಮನೆ ಮೇಲ್ಗಡೆ ಮನೆ ಹುಡುಗಿ ಸ್ಟೆಪ್ ಹತ್ರ ಕೂತಿದ್ಲು. ನಾನು ಅವಳನ್ನ ನೋಡ್ಬಿಟ್ಟು ಸ್ಟೆಪ್ ಹತ್ರನೇ ಒಂದು 5 ನಿಮಿಷ ಕೂತ್ಕೊಂಡೆ. ನನ್ನ ಮಗಳು ನೀರು ತೊಗೊಂಬಾ ಅಂತ ಅಂದ್ಬಿಟ್ಟು ನನ್ನ ಮಗಳ ಹತ್ರ ನಾನು ಸ್ಟೆಪ್ ಹತ್ರ ಕೂತ್ಕೊಂಡು ಕೂತಿದ್ದಾಳೆ. ಅಲ್ಲೇ ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಹೋದೆ ಒಳಗಡೆಗೆ. ನೀ ಫೋಟೋಸ್ಗಳನ್ನೆಲ್ಲ ಕಳಿಸಿದ್ದಾನೆ, ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಮನೆಗೆ ಹೋಗಿ ನನ್ನ ಮಗ ಫುಲ್ ಎಂಜಾಯ್ ಅವನ ಜೊತೆ. ನನ್ನ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.